अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಥ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಲಕ್ಷ್ಮಣನೆಂದು ನನ್ನ ಹೆಸರು. ಸಕಲ ಗುಣಶೀಲನಾದ ದೈವ ಸ್ವರೂಪನಾದ ನನ್ನ ಸಹೋದರನ ದಾಸನ. ಇಂಥ ಗುಣವಂತನಿಗೆ ದಾಸನಾಗುವುದು ನಿಜವಾಗಲೂ ಶ್ರೇಯಸ್ಕರ. ಲಕ್ಷ್ಮಣ, ನಾನು ಈ ಕ್ಷಣವೇ ತೇಜವಂತನಾದ ರಾಮನಿಗೆ ದಾಸನಾಗುತ್ತೇನೆ. ರಾಮ ಸೇವೆಯೇ ಆದ್ಯಂತ ರಾಮ ಸೇವೆಯೇ ಆದ್ಯಂತ ಸಮರಾರೋ ನಿನಗೆ ಹನುಮಂತ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ಸಚಿವರೇ, ಆ ತೇಜಸ್ವಿ ತರುಣರನ್ನು ಕಾಣಲು ಹೋದ ಹನುಮಂತನು ಇಷ್ಟು ತಡವಾದರೂ ಬರಲಿಲ್ಲವೆಂದರೆ ನನಗೇಕೋ ಆತಂಕ ಕಾಡುತ್ತಿದೆ. ನಮಗೂ ಆ ಆತಂಕ ಕಾಡುತ್ತಿದೆ. ಹನುಮಂತ, ಆ ತೇಜಸ್ವಿ ತರುಣರನ್ನು ನಮ್ಮ ನೆಲೆಗೆ ಕರೆತಂದಿರುವಿಯಂತೆ. ಅವರು ಯಾರೆಂದು ತಿಳಿಯುತ್ತೆ? ಅವರಿಂದ ನಮಗೆ ಅಪಾಯವಿಲ್ಲ ತಾನೆ? ಹೌದು ಸುಗ್ರೀವ, ಅವರನ್ನು ನಾನು ಕರೆದುಕೊಂಡು ಬಂದಿದ್ದೇನೆ. ಯಾವ ಭಯವೂ ಇಲ್ಲ. ಅವರು ಮಿತ್ರರಾಗಿ ಬಂದಿದ್ದಾರೆ ಹೊರತು ಶತ್ರುಗಳಾಗಿ ಅಲ್ಲ. ಹೌದೇ? ಹಾಗಾದರೆ ಅವರು ಯಾರೆಂದು ಹೇಳಿದರೆ ಅವರೇಕೆ ಈ ಕಾಡಿಗೆ ಬಂದಿದ್ದಾರಂತೆ? ಮಹಾರಾಜ, ನಿನ್ನ ಕಣ್ಣಿಗೆ ಕಂಡ ಆ ಸುಂದರ ಪುರುಷರನ್ನು ಯಾರೆಂದುಕೊಂಡೆ? ಒಬ್ಬ ಸತ್ಯ ವಿಕ್ರಮನು, ಮಹಾಪರಾಕ್ರಮಶಾಲಿಯಾದ ದಶರಥ ಪುತ್ರ ಶ್ರೀರಾಮ. ಮತ್ತೊಬ್ಬ ಅವನ ಸಹೋದರ ಮಹಾವೀರನಾದ ಲಕ್ಷ್ಮಣ. ಅವರು ನಿನ್ನನ್ನು ನೋಡಲು ಈ ಪ್ರದೇಶಕ್ಕೆ ಬಂದಿದ್ದಾರೆ. ದಶರಥ ಪುತ್ರರೆಂದರೆ ಇಕ್ಷ್ವಾಕು ಕುಲೋತ್ಪನ್ನರಾದ ಅಯೋಧ್ಯೆಯ ರಾಜಪುತ್ರರಲ್ಲವೇ? ಹೌದು. ಶ್ರೀರಾಮ ಧರ್ಮ ಪಾಲನೆಯಲ್ಲಿ ಪ್ರಖ್ಯಾತ, ಪಿತೃವಾಕ್ಯ ಪರಿಪಾಲಕ. ದಶರಥ ಮಹಾರಾಜ ಹಲವು ಯಾಗಗಳನ್ನು ಮಾಡಿ ಲೋಕಪ್ರಸಿದ್ಧನಾದವನು. ಆ ಯಾಗಗಳಲ್ಲಿ ಅಸಂಖ್ಯಾತ ಗೋವುಗಳನ್ನು ದಾನ ನೀಡಿ ಬ್ರಾಹ್ಮಣರಿಗೆ ಪ್ರಿಯನಾದವನು, ದೇವತೆಗಳಿಗೆ ಆಪ್ತನಾದವನು. ಹೌದು ಹೌದು, ಆ ಋಷಿಮುನಿ ದಶರಥ ಮಹಾರಾಜರ ಬಗ್ಗೆ ನಾವು ಕೇಳಿದ್ದೇವೆ.
ಅಂತಹ ಮಹಾನುಭಾವನಾದ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರ ತಂದೆಯ ವಚನ ಪಾಲಿಸಲು 14 ವರ್ಷ ವನವಾಸ ಮಾಡಲು ಪತ್ನಿ ಸಹೋದರನೊಂದಿಗೆ ಕಾಡಿಗೆ ಬಂದ. ವನವಾಸ ಮುಗಿಯಲು 1 ವರ್ಷ ಅವಧಿ ಇರುವಾಗ ರಾಮಚಂದ್ರನ ಪತ್ನಿ ಸೀತೆಯನ್ನು ದುಷ್ಟ ರಾವಣ ಅಪಹರಿಸಿಕೊಂಡು ಹೋದ. ಆ ಸೀತಾಮಾತೆಯ ಅನ್ವೇಷಣೆಗೆ ಅವರು ನಿನ್ನ ನೆರವು ಬಯಸಿ ಬಂದಿದ್ದಾರೆ. ಅಂದರೆ ಪಾಪ ಅವರು ದುಃಖಿತರಾಗಿದ್ದಾರೆಂದು ಅರ್ಥವಾಯಿತು. ಹೌದು, ಅವರು ನಿನ್ನ ಗೆಳೆತನ ಬಯಸಿ ಬಂದಿದ್ದಾರೆ. ಗೌರವಾನ್ವಿತರಾದ ಅವರಿಗೆ ಯಥೋಚಿತವಾಗಿ ಸತ್ಕರಿಸು ಮಹಾರಾಜ. ನೋಡಿದಿರಾ ಪ್ರಭು, ನಮ್ಮ ಹನುಮಂತನ ಸಾಮರ್ಥ್ಯವನ್ನು. ಅಲ್ಪ ಕಾಲದಲ್ಲೇ ಅವರ ಎಲ್ಲಾ ವಿಷಯಗಳನ್ನು ವಿವರವಾಗಿ ತಿಳಿದು ಬಂದಿದ್ದಾನೆ. ಹೌದು, ನಮ್ಮ ಪ್ರಭುವಿನ ಸಂಕಟಕ್ಕೆ ಅವರು ಸಹಾಯ ಮಾಡಬಹುದು, ಅವರ ಸಂಕಟಕ್ಕೆ ನಾವು ಸಹಾಯ ಮಾಡಬಹುದು. ಹೌದು ಪ್ರಭು, ಆ ವಾಲಿಯ ಭಯದಿಂದ ತಾವು ಶಾಶ್ವತವಾಗಿ ದೂರವಾಗಬೇಕಾದ್ರೆ ಆ ವೀರರ ಸಹಾಯ ನಮಗೆ ಬೇಕು. ಆ ವಾಲಿಗಿಂತ ಇವರು ವೀರರೆಂದು ತಿಳಿಯುವುದು ಹೇಗೆ? ಸರಿ, ಈಗ ಮೊದಲು ಅವರೊಡನೆ ಸ್ನೇಹ ಬೆಳೆಸೋಣ, ಅಲ್ಲವೇ ಹನುಮಂತ? ಹೌದು ಮಹಾಪ್ರಭು, ಬನ್ನಿರಿ. ಪ್ರಭು ರಾಮಚಂದ್ರ ತಮ್ಮ ವಿಷಯಗಳನ್ನೆಲ್ಲ ವಿವರವಾಗಿ ತಿಳಿಸಿ ವಾನರ ಪ್ರಭು ಸುಗ್ರೀವನನ್ನು ಕರೆತಂದಿದ್ದೇನೆ. ಬಹಳ ಸಂತೋಷ ಹನುಮಂತ. ವಾನರೇಂದ್ರ ಸುಗ್ರೀವ, ದಶರಥ ಪುತ್ರರಾದ ರಾಮ ಲಕ್ಷ್ಮಣರ ಪ್ರಣಾಮಗಳನ್ನು ಸ್ವೀಕರಿಸಿ. ನರಶ್ರೇಷ್ಠರಾದ ರಾಮ ಲಕ್ಷ್ಮಣರೇ, ಈ ಸುಗ್ರೀವನ ಅಭಿನಂದನೆಗಳನ್ನು ಸ್ವೀಕರಿಸಿ. ರಾಮಚಂದ್ರ, ವಾನರನಾದ ನನ್ನ ಸ್ನೇಹವನ್ನು ನೀನು ಬಯಸಿರುವುದರಿಂದ ನನಗೆ ಮಹಾ ಸನ್ಮಾನವಾದಂತಾಯಿತು. ನಾನು ಧನ್ಯನಾದೆ ರಾಮಚಂದ್ರ, ಧನ್ಯನಾದೆ. ಸುಗ್ರೀವ, ವಾಯುಪುತ್ರನಾದ ಹನುಮಂತನಿಂದ ನಿನ್ನ ವಿಚಾರವನ್ನು ನಾನು ತಿಳಿದುಕೊಂಡಿದ್ದೇನೆ. ನಿನ್ನ ಸೋದರ ವಾಲಿಯಿಂದ ಒದಗಿರುವ ದುಸ್ಥಿತಿಯನ್ನು ಕೇಳಿ ನನಗೆ ಬಹಳ ವಿಷಾದ ಉಂಟಾಗಿದೆ. ಇನ್ನು ಪತ್ನಿ ವಿಯೋಗದ ವಿಚಾರದಲ್ಲಿ ನಾವಿಬ್ಬರು ಸಮಾನ ದುಃಖಿಗಳಾಗಿದ್ದೇವೆ. ನಮ್ಮ ಸ್ನೇಹದಿಂದ ನಮ್ಮ ದುಃಖಕ್ಕೆ ನಾವು ಸಾಂತ್ವನವನ್ನು ಕಂಡುಕೊಳ್ಳಬೇಕಾಗಿದೆ. ಹೌದು ರಾಮಚಂದ್ರ, ನಮ್ಮಿಬ್ಬರ ಸ್ನೇಹ ಶಾಶ್ವತವಾಗಲಿ, ಇಡೀ ಲೋಕಕ್ಕೆ ಮಾದರಿಯಾಗಲಿ. ದೇವತೆಯ ಬಂಧ ಈ ನರವಾನರ. ಈ ಅಗ್ನಿ ಪ್ರದಕ್ಷಿಣೆಯಿಂದ ನಿಮ್ಮಿಬ್ಬರ ಸ್ನೇಹ ಶಾಶ್ವತವಾಗಿರಲಿ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ಶ್ರೀರಾಮನ ಸೇವೆಯ ಅವಕಾಶ ಪಡೆದಿಹ ಕಪಿಗಳ ಸಂತೋಷ. ಸೇವೆಯ ಅವಕಾಶ ಪಡೆದಿಹ ಕಪಿಗಳ ಸಂತೋಷ. ಇದು ಮಹಾ ಸುದಿನ ರಾಮಚಂದ್ರ. ನಿನ್ನಂತಹ ಪುರುಷೋತ್ತಮನ ಸ್ನೇಹ ದೊರೆತಿದ್ದು ನನ್ನ ಸೌಭಾಗ್ಯ. ಇನ್ನು ಮುಂದೆ ನೀನು ನನ್ನ ಅತ್ಯಂತ ಪ್ರಿಯನಾದ ಗೆಳೆಯ. ರಾಮಚಂದ್ರ, ನಿನ್ನ ಸುಖ ದುಃಖ ನನ್ನದು, ನನ್ನ ಸುಖ ದುಃಖಗಳು ನಿನ್ನದು. ನನಗೂ ಬಹಳ ಸಂತೋಷವಾಗಿದೆ ಮಿತ್ರ. ಕಷ್ಟದಲ್ಲಿ ಸಿಲುಕಿ ಕಳವಳಿಸುತ್ತಿರುವಾಗ ತಣ್ಣೀರಿನ ಚಿಲುಮೆಯಂತೆ ನಿನ್ನ ಸ್ನೇಹ ನನಗೆ ಆಪ್ಯಾಯಮಾನವಾಗಿದೆ. ರಾಮಚಂದ್ರ, ಸುಗ್ರೀವ,
ದಾಸಿಯರೇ, ಎಲ್ಲಿಯವರೆಗೆ ಬಂತು ನಿಮ್ಮ ಪ್ರಯತ್ನ? ಈ ಸೀತೆ ಏನಾದರೂ ಬದಲಾದಳೋ ಅಥವಾ ಅದೇ ಹಳೆಯ ರಾಗವೋ? ಪ್ರಭು, ನೀವು ಕೈಲಾಸದಲ್ಲಿ ಮಾಡಿದ ಸಾಹಸವನ್ನು ಈ ಸೀತೆಗೆ ಹೇಳಿದ್ದೇವೆ. ನೀವು ಆ ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದ ವಿಷಯವನ್ನು ವಿವರವಾಗಿ ಹೇಳಿದ್ದೇವೆ. ಆ ನಂತರ ಸಾಕು ಸಾಕು, ಆ ನಂತರದ ವಿಷಯವನ್ನು ಹೇಳಲಿಲ್ಲವಷ್ಟೇ. ಇಲ್ಲ ಇಲ್ಲ, ಆ ನಂತರದ ವಿಷಯವನ್ನು ನಾವು ಇವಳಿಗೆ ಏನನ್ನೂ ಹೇಳಲಿಲ್ಲ. ನೀವು ಆ ಪರ್ವತದ ಅಡಿ ಸಿಲುಕಿಕೊಂಡಿದ್ದು ಬಹಳ ದಿನಗಳವರೆಗೂ ನೀವು ಹೊರಗೆ ಬರದೇ ಇರುವ ವಿಷಯವನ್ನು ಸಾಕು ಸಾಕು, ಮುಂದೆ ಮಾತನಾಡಬೇಡಿ. ಬೇಡವೆಂದುದನ್ನು ಮಾತನಾಡುವ ಆತರ ತೋರಬೇಡಿ. ಕ್ಷಮಿಸಿ ಪ್ರಭು, ಕೋಪ ಮಾಡಿಕೊಳ್ಳಬೇಡಿ. ಹೇಳಬೇಕಾದದ್ದನ್ನು ಮಾತ್ರ ಹೇಳಿ ಈ ಸೀತೆ ನಿಮಗೆ ಒಲಿಯುವಂತೆ ಪ್ರಯತ್ನ ಪಡುತ್ತಿದ್ದೇವೆ. ಹೌದು ಪ್ರಭು, ನಾವು ಹಗಲು ರಾತ್ರಿ ಪ್ರಯತ್ನ ಪಡುತ್ತಲೇ ಇದ್ದೇವೆ. ಪ್ರಭು, ಇವಳು ಸಾಮಾನ್ಯಳಲ್ಲ. ನಾವು ಹೇಳದೇ ಇರೋ ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇವಳಲ್ಲಿದೆ. ಸರಿ ಸರಿ, ನಿಮ್ಮನ್ನು ಕ್ಷಮಿಸಿದ್ದೇನೆ. ಇನ್ನು ಮುಂದೆ ಇಂತಹ ತಪ್ಪುಗಳನ್ನು ಮಾಡಬೇಡಿ. ಸಲ್ಲದ ಮಾತುಗಳನ್ನಾಡಿ ಅಪಚಾರ ಮಾಡಿದರೆ ಸಾಗರದ ಪ್ರಾಣಿಗಳಿಗೆ ಆಹಾರವಾಗಬೇಕಾದೀತು. ಎಚ್ಚರ. ಸುಂದರಿ, ಕೈಲಾಸ ಪರ್ವತವನ್ನು ಅಲುಗಾಡಿಸಿದ ನನ್ನ ಭುಜ ಬಲಗಳ ಪರಾಕ್ರಮ ಎಷ್ಟೆಂದು ತಿಳಿಯಿತೆ? ಎಲ್ಲವೋ ದುರಹಂಕಾರಿ! ಜಗತ್ತಿನ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರು ಇರುವ ಕೈಲಾಸವನ್ನು ಎತ್ತುವುದು ಪರಾಕ್ರಮವಲ್ಲ, ಅಪಚಾರ. ಆ ಅಪಚಾರಕ್ಕೆ ಪರಮೇಶ್ವರನು ಶಿಕ್ಷೆಯೂ ಕೊಟ್ಟಿದ್ದಾನೆ. ಆನಂತರ ನಿನ್ನ ಆಕ್ರಂದನಕ್ಕೆ ಮನ ಕರಗಿ ಆ ದಯಾಮಯನಾದ ಶಿವ ನಿನ್ನನ್ನು ಕ್ಷಮಿಸಿದ್ದು ನನಗೆ ಗೊತ್ತು. ಹೇಡಿತನವನ್ನು ಪರಾಕ್ರಮವೆಂದು ಬಣ್ಣಿಸಿಕೊಳ್ಳುವ ನಿನ್ನ ಅವಿವೇಕಿತನಕ್ಕೆ ಕನಿಕರವಾಗುತ್ತದೆ. ಸಾಕು! ಏ ಲಂಕೇಶ್ವರನನ್ನು ಮೂದಲಿಸುವ ದಿಟ್ಟತನವನ್ನು ಮಾಡಬೇಡ. ಇಂದಲ್ಲ ನಾಳೆ ನೀನು ನನ್ನ ವಶಲಾಗಲೇಬೇಕು. ಆ ರಾಮನು ನಿನ್ನನ್ನು ಹುಡುಕಿ ಹುಡುಕಿ ಹಿಂದಿರುಗುತ್ತಾನೆ, ಅಥವಾ ನಿನ್ನ ವ್ಯಥೆಯಲ್ಲಿಯೇ ಎಲ್ಲವಾಗುತ್ತಾನೆ. ಆಮೇಲೆ ನೀನು ನನ್ನವಳಾಗಲೇಬೇಕು. ದಾಸಿಯರೇ, ಎಚ್ಚರ! ರಾಮಚಂದ್ರ, ಈ ಫಲಾಹಾರಗಳನ್ನು ಸ್ವೀಕರಿಸು. ಬೇಡ ಸುಗ್ರೀವ. ರಾಮಚಂದ್ರ, ನಾನು ರಾಜ್ಯಭ್ರಷ್ಟನಾಗಿರುವ ರಾಜ. ನಿಮ್ಮನ್ನು ರಾಜೋಚಿತವಾಗಿ ಸತ್ಕರಿಸುವ ಸಾಮರ್ಥ್ಯ ನನಗಿಲ್ಲ. ಮಿತ್ರ ಸುಗ್ರೀವ, ನಾನು ರಾಜ್ಯದಿಂದ ದೂರವಿರುವ ವನವಾಸಿ. ನಿನ್ನ ಸ್ನೇಹದ ಭಾವನೆಯೇ ನನಗೆ ಬಹಳ ದೊಡ್ಡ ಸತ್ಕಾರ. ಬೇರೆ ಏನನ್ನು ನಾನು ಬಯಸುವುದಿಲ್ಲ. ಅಲ್ಲದೆ ನನ್ನ ಪತ್ನಿಯ ವಿಯೋಗದಿಂದ ತಳಮಳಿಸುತ್ತಿರುವ ನನಗೆ ಅನ್ನಾಹಾರಗಳು ಬೇಕು ಎನಿಸುತ್ತಿಲ್ಲ. ರಾಮಚಂದ್ರ, ನನ್ನ ಪರಿಸ್ಥಿತಿಯು ನಿನಗಿಂತ ಬೇರೆಯದ್ದಲ್ಲ. ಜೊತೆಗೆ ಜೀವ ಭಯವು ನನ್ನನ್ನು ಕಾಡುತ್ತಿದೆ. ಹೌದು ರಾಮಚಂದ್ರ, ಇವನ ಸಹೋದರ ವಾಲಿ ಮಹಾಪರಾಕ್ರಮಶಾಲಿ. ನಮ್ಮ ಪ್ರಭು ಸುಗ್ರೀವ ಅವನನ್ನು ಗೆಲ್ಲುವುದು ಸಾಧ್ಯವೇ ಇಲ್ಲ. ಸುಗ್ರೀವ, ಧರ್ಮವನ್ನು ಮೀರಿದವರು ಎಂತಹ ಪ್ರತಾಪಶಾಲಿಗಳಾದರೂ ನಿರರ್ಥಕ. ಅವರ ಅಧರ್ಮವೇ ಅವರನ್ನು ಬಲಿ ತೆಗೆದುಕೊಳ್ಳುತ್ತದೆ. ಇನ್ನು ವಾಲಿ ಏನು ಮಾಡುವನು ಎಂದು ಭಯಪಡಬೇಕಾಗಿಲ್ಲ ಸುಗ್ರೀವ. ಆ ಅಭಯಕ್ಕಾಗಿ ನಮ್ಮ ಪ್ರಭು ಕಾಯುತ್ತಿದ್ದಾರೆ ರಾಮಚಂದ್ರ ಪ್ರಭು. ಹೌದು ರಾಮಚಂದ್ರ,
ನೀನು ಅಭಯ ಪ್ರದಾನ ಮಾಡಿದರೆ ನಾನು ನೆಮ್ಮದಿಯಾಗಿರುತ್ತೇನೆ. ಮಿತ್ರ, ಗೆಳೆತನಕ್ಕೆ ಉಪಕಾರವೇ ಪರಮ ಫಲವೆಂದು ನಾನು ಭಾವಿಸುತ್ತೇನೆ. ನಿನಗೆ ನಾನು ಖಂಡಿತ ಉಪಕಾರವನ್ನು ಮಾಡುತ್ತೇನೆ. ರಾಮಚಂದ್ರ, ಇದು ನಿಜವೇ? ಹೌದು ಸುಗ್ರೀವ, ನಿನ್ನ ಪತ್ನಿಯನ್ನು ಅಪಹರಿಸಿರುವ ಆ ವಾಲಿಯನ್ನು ನಾನು ಖಂಡಿತ ಸಂಹರಿಸುತ್ತೇನೆ. ನನ್ನ ಹರಿತವಾದ ಬಾಣಗಳು ಸರ್ಪಗಳಂತೆ ಆ ವಾಲಿಯ ದೇಹವನ್ನು ವೇಗದಿಂದ ತಾಗುತ್ತವೆ. ಇಂದ್ರನ ವಜ್ರಾಯುಧದಿಂದ ಪರ್ವತಗಳು ಛಿದ್ರ ಛಿದ್ರವಾಗುವಂತೆ ನನ್ನ ಬಾಣಾಘಾತಕ್ಕೆ ಆ ವಾಲಿಯ ದೇಹವು ಛಿದ್ರ ಛಿದ್ರವಾಗುವುದನ್ನು ನೀನು ಖಂಡಿತ ನೋಡುವೆ ಸುಗ್ರೀವ. ರಾಮಚಂದ್ರ, ಲಂಕೇಶ್ವರ, ಪಿತಾಮಹ, ನಮೋ ನಮಃ. ತಮ್ಮ ಆಗಮನದಿಂದ ನನಗೆ ಅತೀವವಾದ ಆನಂದವೂ ಆಶ್ಚರ್ಯವೂ ಉಂಟಾಗಿದೆ. ಬನ್ನಿ, ಪೀಠವನ್ನು ಅಲಂಕರಿಸಿ. ಹೇಳಿ, ಈ ನಿಮ್ಮ ಮೊಮ್ಮಗನಿಂದ ತಮಗೇನಾಗಬೇಕು? ಅಪ್ಪಣೆ ಕೊಡಿ. ರಾವಣ, ನಿನ್ನ ವಿನಯ ವಿಧೇಯತೆಗಳಿಂದ ನಾನು ಬಹಳ ಸಂತೋಷಗೊಂಡಿದ್ದೇನೆ. ಆದರೆ ನಿನ್ನೊಡನೆ ಒಂದು ವಿಚಾರವನ್ನು ಮಾತನಾಡಬೇಕೆಂದು ಬಂದಿದ್ದೇನೆ. ಅದನ್ನು ನೀನು ಈಡೇರಿಸಿದರೆ ನನಗೆ ಮಹದಾನಂದವಾಗುತ್ತದೆ. ಹೇಳಿ ತಾತ, ನೀವು ಅದೇನೆಂದು ಹೇಳಿದರೆ ಅದನ್ನು ನಾನು ನಡೆಸಿಕೊಡುತ್ತೇನೆ. ಹೇಳಿ. ರಾವಣ, ನೀನು ಘನವಾದ ಕೀರ್ತಿಯಿಂದ ಬೆಳಗಬೇಕೆಂಬುದು ನನ್ನ ಬಯಕೆ. ನಿನ್ನಿಂದ ನಮ್ಮ ವಂಶದ ಗೌರವ ಹೆಚ್ಚಾಗುವುದೆಂಬ ನಿರೀಕ್ಷೆ ನನಗಿದೆ. ತಾತ, ನಿಮ್ಮ ನಿರೀಕ್ಷೆಯನ್ನು ನಾನೆಂದೂ ಸುಳ್ಳು ಮಾಡುವುದಿಲ್ಲ. ಈಗಾಗಲೇ ನಮ್ಮ ವಂಶದ ಗೌರವ 10, 100, 1000, ಲಕ್ಷ ಪಟ್ಟು ವೃದ್ಧಿಯಾಗಿದೆ. ಅದು ಇನ್ನೂ ವೃದ್ಧಿಯಾಗುತ್ತಲೇ ಇದೆ. ರಾವಣ, ವಂಶ ಗೌರವ ಎನ್ನುವುದು ಶುಭ್ರವಾದ ಬಿಳಿಯ ವಸ್ತ್ರದ ಹಾಗೆ. ಆ ಶುಭ್ರತೆಗೆ ಮಲಿನವಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಒಂದೇ ಒಂದು ಕಪ್ಪು ಕಲೆಯಾದರೂ ಇದುವರೆಗೂ ನಮ್ಮ ಪೂರ್ವಿಕರು ಸಂಪಾದನೆ ಮಾಡಿದ್ದ ಗೌರವ ಪ್ರತಿಷ್ಠೆಗಳು ಕಳಂಕಿತವಾಗುತ್ತವೆ. ತಾತ, ತಾವು ಏನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ರೀತಿ ಮಾತನಾಡುತ್ತಿರುವರೆಂದು ನನಗೆ ತಿಳಿಯುತ್ತಿಲ್ಲ. ಅದೇನೆಂದು ಬಿಡಿಸಿ ಹೇಳಿ. ಲಂಕೇಶ್ವರ, ನೀನು ಅಯೋಧ್ಯೆಯ ಮಹಾರಾಜ ದಶರಥನ ಪುತ್ರ ಶ್ರೀರಾಮನ ಧರ್ಮಪತ್ನಿ ಸೀತಾದೇವಿಯನ್ನು ಅಪಹರಿಸಿ ಲಂಕೆಗೆ ತಂದಿರುವುದು ನಿಜವೇ? ಹೌದು ತಾತ, ನಾನು ಸೀತೆಯನ್ನು ಅಪಹರಿಸಿರುವುದು ನಿಜ. ರಾವಣ, ಇಂಥ ಅಧರ್ಮದ ಕಾರ್ಯ ಮಾಡಲು ನಿನ್ನ ಮನಸ್ಸು ಹಿಂಜರಿಯಲಿಲ್ಲವೇ? ಇದು ಘೋರವಾದ ಅಪರಾಧ. ಇದನ್ನು ಮಾಡಬಾರದೆಂದು ನೀನು ಕ್ಷಣಕಾಲವೂ ಚಿಂತಿಸಲೇ ಇಲ್ಲವೇ? ಇಂಥ ಮಹಾಪಾಪ ಕಾರ್ಯ ಮಾಡಿದರೆ ನಮ್ಮ ವಂಶ ಗೌರವಕ್ಕೆ ಕಳಂಕ ತರುವುದೆಂದು ಯೋಚಿಸಲೇ ಇಲ್ಲವೇ? ತಾತ, ಮತ್ತೊಮ್ಮೆ ನನ್ನ ಅಣ್ಣ ವಾಲಿಯ ಹಿಂಸೆಯಿಂದ ದೂರ ಆಗುವಂತೆ ನೀನು ಕಾರ್ಯಪ್ರವೃತ್ತನಾಗಬೇಕಾಗಿದೆ ರಾಮಚಂದ್ರ. ಮಿತ್ರ ಸುಗ್ರೀವ, ರಾಮಚಂದ್ರ ಕೊಟ್ಟ ಮಾತು ತೊಟ್ಟ ಬಾಣ ಎಂದಿಗೂ ಯಾವ ಕಾರಣಕ್ಕೂ ವಿಫಲವಾಗುವುದಿಲ್ಲ. ರಾಮಚಂದ್ರ, ನಿನ್ನ ಪತ್ನಿಯನ್ನು ಅಪಹರಿಸಿರುವ ಆ ನೀಚ ಇನ್ನು ಹೆಚ್ಚು ಕಾಲ ಜೀವಂತವಾಗಿರುವುದಿಲ್ಲ. ನೀನು ಶೋಕವನ್ನು ಬಿಡು. ಶುಭ ಕಾಲ ಸನಿಹವಾಗುತ್ತಿದೆ ಎಂದು ತಿಳಿ. ಲಕ್ಷ್ಮಣ, ನೋಡು ಇದನ್ನು, ನೋಡು. ಆ ರಾಕ್ಷಸ ಸೆಳೆದುಕೊಂಡು ಹೋಗುತ್ತಿರುವಾಗ ನನ್ನ ಸೀತೆ ಕೆಳಗೆ ಹಾಕಿರುವ ಈ ಆಭರಣಗಳನ್ನು ನೋಡು. ತಾತ, ಬೇಕಾದರೆ ನನ್ನ 10 ಶಿರವನ್ನು ಕತ್ತರಿಸಿ ನಿಮ್ಮ ಪಾದದ ಬಳಿ ಇಡುತ್ತೇನೆ. ಆದರೆ
ಆ ಸೀತೆಯನ್ನು ಮಾತ್ರ ಬಿಡುವುದಿಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ